वन्दे परिभ्राट चक्रवर्तिनं मूर्तित्वे परिकल्पितशतभृतो वर्त्मा पुनर्जन्मनाम् आत्मेत्यात् कृतश्चेततां भर्तामरज्योतिषां लोकानां प्रलयोदयस्थितिविभुश्चानेकधा यश्रुतो वाचं न सदधात्मनेककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितो प्रसरति प्रकृतिक्रियासु अस्तङ्गतो स्वपिति चोच्छ्वसितैकमात्रं भानुस्सेव जयति प्रकटप्रभावः। ನಿನ್ನೆ ದಿವಸದಲ್ಲಿ ನಾವು ಕುಂಡಲಿ ನಿರ್ಮಾಣದ ಕ್ರಮಕ್ಕೆ ಕಾಲಿಟ್ಟಿದ್ದೇವೆ. ಜಾತಕ ಕುಂಡಲಿ ರಚನೆ ಪ್ರದೇಶಾನುಸಾರವಾಗಿ ಬೇರೆ ಬೇರೆ ಆಗಬಹುದು. ನಮ್ಮ ಪ್ರಾದೇಶಿಕ ವ್ಯವಸ್ಥೆಯನ್ನಷ್ಟೇ ಇಲ್ಲಿ ತೋರಿಸಲಾಗುವುದು. ಮೊದಲು ಹೇಳಿದಂತೆ ಸಾಧಿಸಿದ ಗ್ರಹಗಳನ್ನು ಆಯಾ ರಾಶಿಯಲ್ಲೇ ಬರೆಯಬೇಕು. ಅದರ ಎದುರು ಅಂದ್ರೆ ಯಾವ ಗ್ರಹರು ಯಾವ ರಾಶಿಯಲ್ಲಿದ್ದಾರೆ ಅಂತ ಅದನ್ನು ನೋಡಬೇಕು. ಅದರ ಎದುರು ಅಂಶರಾಶಿಯ ಸಂಖ್ಯೆಯನ್ನು ಬರೆಯಬೇಕು. ಅಂಶರಾಶಿಯ ಸಂಖ್ಯೆಯನ್ನು ಹೇಗೆ ಬರೆಯುವುದು ಅಂತ ನಿನ್ನೆ ತೋರಿಸಿದ್ದೇನೆ. ಶುಕ್ರ 8 ಅಥವಾ ರವಿ 9, ಬುಧ 2, ಕೇತು 1 ಈ ರೀತಿಯಲ್ಲೆಲ್ಲ ನಿನ್ನೆ ಬರ್ದಿದ್ದೇವೆ ನಾವು. ನಿನ್ನೆ ಜಾತ ಉದಾಹರಣೆ ತೋರಿಸಿದ್ದೆ. ಇದಲ್ಲದೆ ಅಂಶಕ ಕುಂಡಲಿಯನ್ನು ಪ್ರತ್ಯೇಕವಾಗಿ ಬರೆಯಲೂಬಹುದು. ಅಂಶಕ ಕುಂಡಲಿಯನ್ನು ಪ್ರತ್ಯೇಕವಾಗಿ ಬರೆದಾಗ ಗ್ರಹ ಕುಂಡಲಿಯ ಹಾಗೆ ಇನ್ನೊಂದು ಕುಂಡಲಿಯನ್ನು ಮಾಡಿಕೊಂಡು ಹೆಚ್ಚಿನ ಜಾತಕದಲ್ಲಿ ಅಂಶಕ ಕುಂಡಲಿ ಪ್ರತ್ಯೇಕವಾಗಿದ್ದೇ ಇರ್ತದೆ. ಗ್ರಹ ಚಕ್ರ ಮತ್ತೆ ನವಾಂಶಕ ಚಕ್ರ ಅಂತೇಳಿ ಬರೆದಿರ್ತಾರೆ. ಅಥವಾ ಗ್ರಹ ಕುಂಡಲಿ ಅಂತ ಒಂದು ಕುಂಡಲಿ ಬೇರೆ, ನವಾಂಶಕ ಕುಂಡಲಿ ಅಂತ ಹೇಳುವಂತದ್ದು ಕುಂಡಲಿ ಬೇರೆ ಬರೆದಿರ್ತಾರೆ. ಆ ನವಾಂಶಕ ಕುಂಡಲಿಯಲ್ಲಿ ಎಲ್ಲಿ ಯಾವ ಯಾವ ಗ್ರಹ ನವಾಂಶಕಗಳು ಯಾವ ಯಾವ ರಾಶಿಗೆ ಬಂದಿದೆ ಆ ರೀತಿಯಲ್ಲಿ ಆ ರಾಶಿಯಲ್ಲಿ ನವಾಂಶಕ ಕುಂಡಲಿಯಲ್ಲಿ ಬರೆಯುವಂಥದ್ದು. ಗ್ರಹ ಕುಂಡಲಿಯಲ್ಲಿ ಅವರ ಸ್ಥಿತಿ ಎಲ್ಲಿದೆ ಅದಕ್ಕಿನ ಅನುಗುಣವಾಗಿ ನಾವು ಗ್ರಹ ಕುಂಡಲಿಯಲ್ಲಿ ಬರೆಯುವಂಥದ್ದು. ಹೀಗೆ ಬರೀಬೇಕು. ರಾಹುಕೇತುಗಳು ಸಮಸಪ್ತಕರಾದ್ದರಿಂದ ಅವರಿಬ್ಬರ ನಡುವೆ 6 ರಾಶಿ ಅಂತರ ಇದ್ದು ಕುಂಡಲಿಯಲ್ಲಿ ಪರಸ್ಪರ 7ನೇ ರಾಶಿಯಲ್ಲಿ ಇರುತ್ತಾರೆ. ಇದನ್ನು ಗಮನಿಸಬೇಕು. ಅದು ಸಾಮಾನ್ಯ ಗೊತ್ತಿರುವಂತದ್ದೇ ನಮಗೆ. ಈಗ ನೋಡಿ, ಯಾವ ಕುಂಡಲಿ ನೋಡಿದ್ರು ನಿಮಗೆ ರಾಹು ಮತ್ತೆ ಕೇತು ಅವುಗಳು ಪರಸ್ಪರ ಸಪ್ತಮದಲ್ಲಿ ಇರ್ತಾರೆ. ಅನೇಕ ಪ್ರಕಾರದ ಕುಂಡಲಿ ಮಾದರಿಗಳು ಉತ್ತರ ಭಾರತದ ಕುಂಡಲಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ 5 ಅಂತೇಳಿ ಹಾಕಿದ್ದಾರೆ. ಲಗ್ನವನ್ನು ಈ ಕುಂಡಲಿಯಲ್ಲಿ ಈ ರೀತಿಯಲ್ಲಿ ಕುಂಡಲಿ ಬರೆದಾಗ ಅಲ್ಲಿ ನಿಮಗೆ ಉದಾಹರಣೆ ಕೊಟ್ಟಿದ್ದಾರೆ. ಅಲ್ಲಿ ಕುಂಡಲಿಯನ್ನು ತೋರಿಸಿದ್ದಾರೆ. ಲಗ್ನ 5 ಅಂತೇಳಿ ಬರೆದಿದ್ದಾರೆ. 5 ಅಂತೇಳಿ ಹೇಳಿದ್ರೆ ನಮಗೆ ಸಿಂಹ ಲಗ್ನ ಎಂಬುದಾಗಿ ಅರ್ಥ. ಅದರ ಕೇಂದ್ರ ಸ್ಥಿತಿಯನ್ನು ಬರೀತಾರೆ. ಸಿಂಹದ ಕೇಂದ್ರ ಸ್ಥಿತಿ ಯಾವುದು? ನಮಗೆ ಮೊದಲಿಗೆ ಸರಿ ಪ್ರದಕ್ಷಿಣಾಕಾರವಾಗಿ ಬರ್ಬೇಕಾದ್ರೆ ದಶಮ, ಮತ್ತೆ ಸಪ್ತಮ, ಮತ್ತೆ ಚತುರ್ಥ ಅಂತ ಈ ರೀತಿಯಲ್ಲಿ ಬರ್ತದೆ. ಅದಾಗ್ತದೆ. ನಾನು ನಿಮಗೆ ಹೇಳಿದ್ದು ಲಗ್ನ ಆದ್ಮೇಲೆ ಮಧ್ಯಮ ರಾಶಿ ಅಂತ ಹೇಳಿದ್ರೆ ಅದು ದಶಮ ರಾಶಿಯನ್ನು ಹೇಳ್ತದೆ. ಮಧ್ಯಂದಿನ ಕಾಲ. ಸಾಯಂಕಾಲಕ್ಕೆ ನಮಗೆ ಅಸ್ತಮಾನ ರಾಶಿ, ಮಧ್ಯರಾತ್ರಿಗೆ ಚತುರ್ಥ ರಾಶಿ ಅಂತ. ಲಗ್ನದ 4ನೇ ರಾಶಿ ನಮಗೆ ಇದರಲ್ಲಿ ಕೊನೆಗೆ 8 ಅಂತ ಬರ್ದಿದ್ದಾರೆ, ಅಲ್ಲಿಗೆ ಬರ್ದಿದ್ದಾರೆ ನಿಮಗೆ. ಈ ರೀತಿಯಲ್ಲಿ ಚಿಂತನೆ ಮಾಡ್ತಾ ಹೋಗ್ಬೇಕು. ಆಗ ಯಾವ ಗ್ರಹರನ್ನು ಎಲ್ಲಿ ಬರೆದಿರ್ತಾರೆ, ಲಗ್ನ ಯಾವುದು ಅಂತ ರಾಶಿ ನೋಡಿಕೊಂಡು ನಾವು ಉಳಿದ ರಾಶಿಗಳಲ್ಲಿ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಇದರಲ್ಲಿ ಇನ್ನೊಂದು ಪರಸ್ಪರ ಈ ಕುಂಡಲಿಗಳಲ್ಲಿ ಕೇಂದ್ರ ಪಣಪರ ಅಪೋಕ್ಲಿಮ ನೋಡ್ಲಿಕ್ಕೆ ಸ್ವಲ್ಪ ಸುಲಭ ಇದೆ ನಮಗೆ. ಈಗ ಲಗ್ನ 5 ಅಂತ ಬಂದಾಗ ಲಗ್ನದ ಕೇಂದ್ರಗಳು ಯಾವುದು ಅಂತ 5, 2, 11, 8 ಅಂತ ಹಾಕಿದ್ದಾರೆ ಅಲ್ಲಿ. ಅಂದ್ರೆ ಸಿಂಹ ರಾಶಿ, ವೃಷಭ ರಾಶಿ, ಹಾಗೆ ಕುಂಭ ರಾಶಿ, ವೃಶ್ಚಿಕ ರಾಶಿ ಇವುಗಳು ಕೇಂದ್ರ ಆಯಿತು. ಇನ್ನು ಈ ಕಡೆ ಒಂದು ರಾಶಿ ಇದೆ ಮೇಲ್ಗಡೆ ಹಾಕಿ 6 ಅಂತ ಹಾಕಿದ್ದಾರೆ ನೋಡಿ. ಅದರ ಕೇಂದ್ರದಲ್ಲಿ ಇರುವಂತದ್ದೆಲ್ಲ ನಮಗೆ ಪಣಪರ. 6, 3, 12, 9. ಕನ್ಯಾ ರಾಶಿ 3 ಅಂತ ಹೇಳಿದ್ರೆ ಮಿಥುನ ರಾಶಿ, 12 ಅಂತ ಹೇಳಿದ್ರೆ ಮೀನ ರಾಶಿ, 9 ಅಂತ ಹೇಳಿದ್ರೆ ಧನು ರಾಶಿ. ಇವುಗಳು ನಮಗೆ ಪಣಪರ ರಾಶಿಗಳು. ಇನ್ನು ಆಪೋಕ್ಲಿಮ ರಾಶಿಗಳು ಅಂತ ನೋಡ್ಬೇಕಾದ್ರೆ 4 ಅಂತ ಹಾಕಿದ್ದಾರೆ. ಅದರ ಪರಸ್ಪರ ಆ ದಿಕ್ಕಿನಲ್ಲಿ ನೋಡ್ತಾ ಹೋದ್ರೆ ಆಯ್ತು. 4, 1, 10, 7 ಅರ್ಥಾತ್ ಕರ್ಕಾಟಕ ರಾಶಿ, ಮೇಷರಾಶಿ,
ಮಕರ ರಾಶಿ, ತುಲಾ ರಾಶಿಗಳು ಆಪೋಕ್ಲಿಮ ಅಂತ ಈ ಕುಂಡಲಿಯಲ್ಲಿ ಹೀಗೆ ಸುಲಭದಲ್ಲಿ ನೋಡಬಹುದು ನಮಗೆ. ನಮ್ಮಲ್ಲಿ ಎಲ್ಲ ಕುಂಡಲಿ ಹೇಗೆ, ದಕ್ಷಿಣ ಭಾರತದ ಕುಂಡಲಿ, ಅದರ ಬಗ್ಗೆ ನೀವು ನೋಡಿದ್ರೆ ಆಯ್ತು. ಈ ಕುಂಡಲಿ ಹಾಕುವುದಕ್ಕೆ ಪ್ರಮಾಣ ಶ್ಲೋಕದವನ್ನು ಕೊಟ್ಟಿದ್ದಾರೆ. ಹಸ್ತ ಪ್ರಮಾಣೆ ಚತುರಶ್ರ ಖಂಡೇ ಷಡಾಂಗುಲಾಂಶೇರ್ ವಿಭಜೇದ್ದಲಾನಿ ಚತುರ್ದಲಂ ಪದ್ಮಮಿಹಾಸ್ತು ಮಧ್ಯೆ ಚತುರ್ಭಿರನ್ಯಾನ್ಯಜ ಪೂರ್ವಭಾನಿ ಹೇಳುವಂತ ಪ್ರಮಾಣ ಈ ಕುಂಡಲಿ ಹಾಕ್ಲಿಕ್ಕೆ. ಇದು ಪ್ರಶ್ನೆ ಮಾರ್ಗದಲ್ಲಿ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಚಕ್ರಲೇಖನ ಅಂತ ಇದೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ. ಯಾರು ಪ್ರಶ್ನೆಕರ್ತರಿದ್ದಾರೆ ಅವರಿಂದಲೇ ಚಕ್ರಲೇಖನವನ್ನು ಮಾಡಿಸುವಂತ ಕ್ರಮ. ಅಲ್ಲಿ ಯಾರು ಆಗ್ಬಹುದು, ಜ್ಯೋತಿಷ ಗೊತ್ತಿದ್ದವರಾಗ್ಬಾರ್ದು ಅಷ್ಟೇ, ಗೊತ್ತಿದ್ದವರಾಗ್ಬಾರ್ದು. ಅವರ ಕೈಯಿಂದ ನಾವು ಚಕ್ರಲೇಖನವನ್ನು ಮಾಡಿಸ್ತೇವೆ. ಜ್ಯೋತಿಷ್ಯ ವಿಷಯ ಗೊತ್ತಿರಬಾರದು ಅಂತವರಿಂದ ಹಾಕಿಸುವಂತ ಪ್ರಕ್ರಿಯೆಗಳಿದೆ. ಅಲ್ಲಿ ಸಾಮಾನ್ಯ ಈಗ ಅಷ್ಟಮಂಗಲದಲ್ಲಿ ಒಂದು ಕುಂಡಲಿಯನ್ನ ರಚನೆ ಮಾಡಲಿಕ್ಕೆ ಪ್ರಶ್ನೆಕರ್ತರಿಗೆ ಕಷ್ಟ ಉಂಟು. ಅದರಿಂದಾಗಿ 4 ರೇಖೆಗಳು, ಹೊರಗಡೆ 4 ರೇಖೆಗಳನ್ನು ಮಾತ್ರ ನಾವು ಹಾಕಿಸ್ತೇವೆ. ಅದು ಹೇಗೆ ಅಂತ ಹೇಳಿದ್ರೆ, ಹಸ್ತ ಪ್ರಮಾಣೆ ಚತುರಶ್ರ ಖಂಡೆ, ಒಂದು ಕೈ ಉದ್ದದ, ಅಂದ್ರೆ ಹಸ್ತ ಪ್ರಮಾಣ ಅಂತ ಹೇಳಿದ್ರೆ ಒಂದು ಕೈ ಉದ್ದ ಅಂತ ಹೇಳಿ ಲೆಕ್ಕ. ಸಾಮಾನ್ಯ ಒಂದು ಕೋಲು ಅಂತ ಹೇಳ್ತೇವೆ. ಒಂದು ಕೈ, ನಮ್ಮ ಭುಜ, ನಮ್ಮ ಕೈ ಎಷ್ಟು ಉದ್ದ ಉಂಟು ಅಷ್ಟರದ್ದು ಒಂದು ಚೌಕ ಮಾಡ್ಬೇಕು. ಒಂದೊಂದು ಗೀಟುಗಳು ಅಂದ್ರೆ ಪೂರ್ವ ಕಡೆಯ ರೇಖೆ ಅಷ್ಟುದ್ದ ಒಂದು ಹಸ್ತರೇಖೆ. ಹಾಗೆ ಅಷ್ಟು ದೊಡ್ಡ ಕುಂಡಲಿಯನ್ನ ಹಾಕುವಂತ ಕ್ರಮ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಆದ್ರೆ ಒಂದು ಚತುರಸ್ರ ಖಂಡ ಈ ರೀತಿಯಲ್ಲಿ ಮಾಡಿ, ಷಡಂಗುಲಾಂಶೈಹಿ ವಿಭಜೇದ್ದಲಾನಿ, 6 ಅಂಗುಲಗಳಿಗೆ ಅದನ್ನ ವಿಭಜನೆ ಮಾಡಬೇಕು. ಆಮೇಲೆ ದಲಾನಿ ಅಂತೇಳಿ ಅರ್ಧ ಮಾಡ್ಬೇಕು ಅಂತೇಳಿ ಅರ್ಥ. ಅದನ್ನು 6 ಅಂಗುಲ 6 ಅಂಗುಲ 6 ಅಂಗುಲ ಅಂತ ಒಟ್ಟು 24 ಅಂಗುಲದ ನಮಗೆ ಇದು ಉದ್ದ ಬೇಕು. ಅರ್ಧ ಅಂದ್ರೆ ಅಷ್ಟು ಬೇಕು ಅಂತ. ಇವು ಸಾಮಾನ್ಯ ನಮ್ಮಲ್ಲಿ ಎಲ್ಲ ಕೋಲು ಅಂತ ಹೇಳ್ತೇವೆ. ಆ ಕಡೆ ಘಟ್ಟದ ಮೇಲೆ ಎಲ್ಲ ಫೀಟ್ ಲೆಕ್ಕದಲ್ಲಿ ಲೆಕ್ಕಾಚಾರ ಇರುವಂತದ್ದು. ನಮ್ಮ ಊರಿನ ಕಡೆ ದಕ್ಷಿಣ ಕನ್ನಡ ಮತ್ತೆ ಕೇರಳ ಮತ್ತೆ ಉಡುಪಿ ಈ ಪ್ರಾಂತ್ಯಗಳಲ್ಲಿ ಎಲ್ಲ ಕೋಲು ಅಂತ ವ್ಯವಹಾರದಲ್ಲಿ ವಾಸ್ತು ಆಯ ನೋಡುವಂಥದ್ದೆಲ್ಲ ಕೋಲು ಪ್ರಮಾಣದಲ್ಲಿ ಅಂತೇಳಿ. ಈ ಕೋಲಿನ ಪ್ರಮಾಣಗಳು ಬೇರೆ ಬೇರೆ ಇದೆ. 24 ಅಂಗುಲದ ಕೋಲು ಇದೆ, 28 ಅಂಗುಲದ ಕೋಲು ಇದೆ, 29.5 29 ಕಾಲೇನೋ ಈ ಕೋಲು ಇದೆ, 31 ಅಂಗುಲದ ಕೋಲು ಇದೆ. ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, 31 ಅಂಗುಲ ಇದ್ದ ಕೋಲಿಗೆ ಸುಬ್ರಹ್ಮಣ್ಯ ಕೋಲು ಅಂತ ಕರೀತಾರೆ. 24 ಅಂಗುಲದ ಕೋಲಿಗೆ ಈಗ ನೆನಪಿಲ್ಲ ನನಗೆ, ಮಧುರ ಕೋಲು ಅಂತ ಹೇಳಿದ್ರೆ 29 ಕಾಲು ಅಂತ ಕಾಣುತ್ತದೆ, ಮಧುರ ಕೋಲು ಅಂತ. ಈ ರೀತಿಯಲ್ಲಿ ಆಗ ಬೇರೆ ಬೇರೆ ಊರಿನ ಕೋಲನ್ನು ಇಟ್ಕೊಂಡು ಕೂಡ ಆಯವನ್ನು ನೋಡುವಂತ ಪ್ರಕ್ರಿಯೆಗಳಿದೆ ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ. ಅಂತೂ ಇಲ್ಲಿ ನಮಗೆ ಷಡಾಂಗುಲಾಂಶೈಹಿ ವಿಭಜೇದ್ದಲಾನಿ, 6 ಅಂಗುಲ ಅಂತ 24 ಅಂಗುಲದ ಒಂದು ಕೋಲಿನ ಹಾಗೆ ಒಂದು ಲೈನ್ ಅನ್ನು ಹೇಳ್ತಾರೆ. ಆ ಲೈನ್ ಅಲ್ಲಿ 6 ಅಂಗುಲಕ್ಕೆ ಒಂದೊಂದು ವಿಭಾಗ ಮಾಡಿದಾಗ 4 ಗೀಟ ಹಾಕ್ಲಿಕ್ಕೆ ಆಗ್ತದೆ. 5 ಗೀಟ ಹಾಕ್ಲಿಕ್ಕಾಗ್ತದೆ. ನಡುವಲ್ಲಿ 3 ವಿಭಾಗ, 6 ಅಂಗುಲಕ್ಕೆ ಒಂದೊಂದು ಕೋಣೆಯಾಗಿ 4 ಕೋಣೆಗಳಾಗ್ತದೆ. ಗೀಟುಗಳು 5 ರೇಖೆಗಳು 5 ರೇಖೆಗಳಾಗ್ತದೆ. ಇದು ಹೇಳ್ಬೇಕು ಅಂತ ಬರೆದಿದ್ದಾರೆ, ಕುಂಡಲಿ ಹಾಕುವ ಕ್ರಮವನ್ನು ಬರೆದಿದ್ದಾರೆ, ಕುಂಡಲಿಯನ್ನೇ ತೋರಿಸಿದ್ದಾರೆ ನಾವು ಯಾವತ್ತು ಹಾಕುವಂಥದ್ದು. ಮತ್ತೆ ಚತುರ್ದಲಂ ಪದ್ಮಮಿಹಾಸ್ತು ಮಧ್ಯೆ, ಇದರ ಮಧ್ಯದಲ್ಲಿ 4 ದಲವುಳ್ಳಂತಹ ಪದ್ಮವನ್ನ ಬರಿಬೇಕು. ಅಲ್ಲಿ ಬರೆದಿದ್ದಾರೆ ನೋಡಿ, ಒಂದು ಪದ್ಮವನ್ನ ಹಾಕಿದ್ದಾರೆ. ಈ ಪದ್ಮದಲ್ಲಿ ಸ್ವಲ್ಪ ಸಂಪ್ರದಾಯ ವ್ಯತ್ಯಾಸಗಳಿದೆ. ಕೆಲವರು ದಿಕ್ಕಿಗೆ ಅದರ ತುದಿ ಬರುವ ಹಾಗೆ ಹಾಕ್ತಾರೆ, ಕೆಲವರು ವಿದಿಕ್ಕಿಗೆ ಅದರ ತುದಿ ಬರುವ ಹಾಗೆ ಹಾಕ್ತಾರೆ. ಅಂತೂ 4 ದಲದ ಪದ್ಮ. ಚತುರ್ಭಿಹಿ ಅನ್ಯ ಅಜಪೂರ್ವಭಾನಿ ಅಂತೇಳಿ, ಅನ್ಯಾನಿ ಅಜಪೂರ್ವಭಾನಿ, ಚತುರ್ಭಿಹಿ ಅನ್ಯಾನಿ ಅಜಪೂರ್ವಭಾನಿ ಅಂತೇಳಿ. ಈ 4 ಬೇರೆ ಬೇರೆ ರಾಶಿಗಳು ಅಂತೇಳಿ ಒಂದು 4 ದಿಕ್ಕಿನಲ್ಲಿ 4 ಕೋಣೆ ಅಂತ ಬಂದಿದೆಯಲ್ಲ. ಅಜಪೂರ್ವಭಾನಿ, ಪೂರ್ವದಲ್ಲಿರತಕ್ಕಂತಹ ಏನು ಆರಂಭದ ಇದು ಉಂಟು, ಅಜ ಅಂತ ಹೇಳಿದ್ರೆ ಮೇಷರಾಶಿ ಅಂತೇಳಿ ಅಲ್ಲಿ ಬರೆದಿದ್ದಾರೆ ಸ್ಪಷ್ಟ. ಯಾವ ಕೋಣೆಯಲ್ಲಿ ಯಾವ ರಾಶಿಯಿಂದ, ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಆ ಸ್ವರೂಪವನ್ನು ನಿಮಗೆ ತೋರಿಸಿಬಿಟ್ಟಿದ್ದಾರೆ ಅಲ್ಲಿ.
ಈ ರೀತಿಯಲ್ಲಿ ಕುಂಡಲಿಯನ್ನು ರಚನೆ ಮಾಡಬೇಕು ಅಂತ. ಹೀಗೆ ನಿರ್ಮಿತವಾದ ಕುಂಡಲಿಯಲ್ಲಿ ಗ್ರಹ ಸಾಧನೆಯಲ್ಲಿ ಯುಕ್ತವಾದ ಕ್ರಮದಲ್ಲಿ ಸಾಧಿಸಿದ ಗ್ರಹಗಳನ್ನು ಅಶ್ವಿನಿ ಭರಣಿ ಕೃತಿಕಾ ಪಾದೋಮೇಶ ಇತ್ಯಾದಿ ಕ್ರಮದಂತೆ ಆಯಾ ರಾಶಿಯಲ್ಲಿ ಒಬ್ಬ ಭರಣಿ ನಕ್ಷತ್ರದಲ್ಲಿ ಒಬ್ಬ ಗ್ರಹ ಇದ್ರೆ ಅವನು ಮೇಷದ ರಾಶಿಯಲ್ಲಿ ಬರಿಬೇಕು. ಒಬ್ಬ ನಮಗೆ ಅನುರಾಧ ನಕ್ಷತ್ರದ ರಾಶಿಯಲ್ಲಿ ಅನುರಾಧ ನಕ್ಷತ್ರದಲ್ಲಿ ಇದ್ದರೆ ಒಬ್ಬ ಗ್ರಹ ವೃಶ್ಚಿಕ ರಾಶಿಯಲ್ಲಿ ಅವನನ್ನು ಬರೀಬೇಕು. ಹೀಗೆ ಅವರನ್ನು ಬರೆದು ಮತ್ತೆ ಸಾಂಶ ಗ್ರಹ ಚಕ್ರ ಅಂತೇಳಿ ಕೇವಲ ನವಾಂಶ ಸಾಧನೆ ನವಾಂಶ ಸಹಿತವಾಗಿಯೂ ಕೂಡ ಈ ಕುಂಡಲಿಯನ್ನು ಬರೀಬಹುದು. ಈಗ ನಾನು ನಿನ್ನೆ ತೋರಿಸಿದ್ದಲ್ಲ ನಿಮಗೆ, ಒಂದು ಗ್ರಹರ ಎದುರುಗಡೆ ಗುರು 5 ಶನಿ 12 ಈ ರೀತಿಯಲ್ಲಿ ಬರೆದ್ರು ಆಗ್ತದೆ. ಅಥವಾ ಆಯಾಯ ರಾಶಿಗಳಲ್ಲಿ ಹೊರಗಡೆಯಲ್ಲಿ ಈ ಅಷ್ಟಮಂಗಲ ಪ್ರಶ್ನೆಗಳಲ್ಲಿ ಎಲ್ಲ ಹೊರಗಡೆಯಲ್ಲಿ ನಾವು ಬರೆಯುವಂತ ಕ್ರಮ ಇರುವಂತದ್ದು. ಜಾತಕದಲ್ಲಿ ಎಲ್ಲ ಇದರ ಎದುರುಗಡೆ ಆ ಸಂಖ್ಯೆಯನ್ನ ಹಾಕಿ ಬರೆಯುವಂತ ಕ್ರಮಗಳು ಹೆಚ್ಚಾಗಿ ವಾಡಿಕೆಯಲ್ಲಿ ಇರುವಂತದ್ದು. ಜಾತಕ ಅಂತ ಬರೆದಾಗ ಅದರಲ್ಲಿ ಶುಕ್ರ 8, ರವಿ 9, ಬುಧ 2 ಈ ರೀತಿಯಲ್ಲೇ ಬರಿಬೇಕು. ಇನ್ನು ಅಷ್ಟಮಂಗಲ ಪ್ರಶ್ನೆ ಇತ್ಯಾದಿ ವಿಷಯಗಳಲ್ಲಿ ಒಂದು ಕುಂಡಲಿಯನ್ನು ಬರೆದಾಗ ಅಲ್ಲಿ ಅದರ ಹೊರಗಡೆಯಲ್ಲಿ ಅಂಶಕ ಬರೆಯುವಂತ ಸಂಪ್ರದಾಯಗಳು ಬಂದಿರುವಂತದ್ದು. ಯಾವುದೇ ಒಂದು ಪ್ರಶ್ನೆಗೆ ಹೋದಾಗ ಪ್ರಶ್ನೆಯ ವಿಷಯದಲ್ಲಿ ನಮಗೆ ಹೊರಗಡೆ ಅಂಶಕಗಳು, ಜಾತಕದ ವಿಷಯದಲ್ಲಿ ಅದರ ಸಂಖ್ಯೆ ಒಳಗಡೆ ಅಂಶಕದ ಸಂಖ್ಯೆಯನ್ನು ಬರೆಯುವಂತ ಪದ್ಧತಿ. ಯಾವ ರಾಶಿಯಲ್ಲಿ ಅಂಶಕ ಇದೆ ಆ ರಾಶಿಯ ಸಂಖ್ಯೆಯನ್ನು ಬರೆಯುವಂತ ಪದ್ಧತಿ. ಇನ್ನು ದಶಾ ವಿವರ ಮತ್ತು ದಶಾ ಸಂಧಿ ವಿವರ. 120 ವರ್ಷಗಳ ಪರಮಾಯಿ ಪ್ರಮಾಣ ಉಕ್ತವಾಗಿದ್ದರೂ ತಮ್ಮ ತಮ್ಮ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ವ್ಯಕ್ತಿಗಳು ಬೇಗನೆ ಮರಣ ಹೊಂದುವುದರಿಂದ ಜಾತಕದಲ್ಲಿ ಪ್ರಾಯೋ ಮೃತಿರ್ನವತಿ ವತ್ಸರದ ಪುರಾಸ್ಯಾತ್ ಅಂತೇಳಿ 90 ವರ್ಷಕ್ಕಿಂತ ಹೆಚ್ಚಾಗಿ ಅಂದ್ರೆ ಪ್ರಾಯ ಬಹುಶಃ ಹೆಚ್ಚಿನವರು 90 ವರ್ಷಕ್ಕಿಂತ ಮುಂಚೆ ಮರಣ ಆಗ್ತಾರೆ ಅಂತ ಹೇಳುವಂತಹ ಒಂದು ಪ್ರಮಾಣವನ್ನು ಇಟ್ಟುಕೊಂಡು 80ರಿಂದ 90 ವರ್ಷಗಳ ದಶಾ ವ್ಯವಸ್ಥೆಯನ್ನು ನಾವು ಜಾತಕದಲ್ಲಿ ಬರೀಬಹುದು ಅಂತೇಳಿ. ಇಲ್ಲಿ ದಶಾ ವಿರಾಮ ದಿನಗಳನ್ನು ತರಲು ದಶಾ ವರ್ಷಗಳನ್ನು ದಿನಾಂಕಕ್ಕೆ ಕೂಡಿಸಿದಾಗ ದಿನಕ್ಕೆ ದಿನವನ್ನು, ಮಾಸಕ್ಕೆ ಮಾಸವನ್ನು, ವರ್ಷಕ್ಕೆ ವರ್ಷವನ್ನು ಕೂಡಿಸಬೇಕು. ದಿನಗಳು 30ಕ್ಕಿಂತ ಹೆಚ್ಚಾದಲ್ಲಿ ಒಂದು ಮಾಸವಾಗಿಯೂ, ಮಾಸಗಳು 12ಕ್ಕಿಂತ ಹೆಚ್ಚಾದಲ್ಲಿ ಒಂದು ವರ್ಷವಾಗಿಯೂ ಪರಿಗಣಿಸಬೇಕು. ಇದನ್ನೀಗ ನಾನು ತೋರಿಸ್ತೇನೆ ನಿಮಗೆ, ಕುಂಡಲಿಯಲ್ಲಿ ಹಾಕಿ ತೋರಿಸ್ತೇನೆ. ಮತ್ತೆ ಇನ್ನು ಮುಂದಿನದನ್ನು ನೋಡಿ ಬಿಡುವ. ಸರ್ವಾಸಾಂವ ದಶಾನಾಂ ಅವಸಿತಿ ಅಶುಭ ದೋಷದಾನಾಂ ವಿಶೇಷಾತ್. ಎಲ್ಲಾ ದಶೆಯದ್ದು ಕೂಡ ಅವಸಿತಿ ಅಂದ್ರೆ ಅವಸಾನ, ಕೊನೆಗೊಳ್ಳುವಿಕೆ ಅಂತ ಹೇಳುವಂಥದ್ದು. ಅವಸಿತಿ ಅಂತ ಹೇಳಿದ್ರೆ ಕೊನೆಗೊಳ್ಳುವಿಕೆ. ಅಶುಭ ದೋಷದಾನ ವಿಶೇಷಾತ್ ದೋಷದಾನ, ಅದು ದೋಷವನ್ನು ಕೊಡ್ತಕ್ಕಂಥದ್ದು, ಹಾಗೆ ಅದು ಅಶುಭವೂ ಆಗಿದೆ. ಎಲ್ಲಾ ದಶೆ ಮುಗಿಯುವಂತಹ ಸಂದರ್ಭ ಉಂಟಲ್ಲ, ಈಗ ರವಿ ದಶೆ ಕಳೆದು ರವಿ ದಶೆ ಮುಗಿಯುವಂತಹ ಸಂದರ್ಭದಲ್ಲಿ, ಚಂದ್ರ ದಶೆ ಮುಗಿಯುವಂತಹ ಸಂದರ್ಭ, ಎಲ್ಲಾ ದಶೆಗಳು ಮುಗಿದಾಗಲೂ ಅದು ವಿಶೇಷವಾಗಿ ದೋಷವನ್ನ ಸೂಚನೆ ಮಾಡ್ತದೆ, ಅಶುಭವನ್ನು ಕೊಡ್ತದೆ. ಆದರೆ ಅದರಲ್ಲಿಯೂ ಶಾಂತ್ಯ ಸರ್ವತ್ರ ಸತ್ಸ್ಯಾತ್ ಅಂತ ಹೇಳಿದ್ರಿಂದ, ಅಂದ್ರೆ ನಮ್ಮಲ್ಲಿ ಸಂಪ್ರದಾಯ ಏನು ಹೊಂದಿದೆ ಅಂತ ಹೇಳಿದ್ರೆ, ಕುಜದಶ ಮುಗಿದು ರಾಹುದಶೆ ಪ್ರಾರಂಭ, ರಾಹುದಶೆ ಮುಗಿದು ಬೃಹಸ್ಪತಿ ದಶೆ ಪ್ರಾರಂಭ, ಶುಕ್ರ ದಶೆ ಮುಗಿದು ಆದಿತ್ಯ ದಶೆ ಪ್ರಾರಂಭ. ಈ 3 ಕಾಲಘಟ್ಟಗಳುಂಟಲ್ಲ, ಇದು ಅತ್ಯಂತ ದೋಷಪ್ರದವಾಗಿದ್ದು ಅಂತೇಳಿ ನಮ್ಮಲ್ಲಿ ಸಂಪ್ರದಾಯ ಬಂದಿದೆ. ಇದಕ್ಕೆ ಸಂಧಿ ಶಾಂತಿಯನ್ನು ಕೂಡ ಮಾಡುವಂತದ್ದಿದೆ. ಕುಜರಾಹು ಸಂಧಿ ಶಾಂತಿ, ಅಥವಾ ರಾಹು ಬೃಹಸ್ಪತಿ ಸಂಧಿ ಶಾಂತಿ, ಅಥವಾ ಶುಕ್ರಾದಿತ್ಯ ಸಂಧಿ ಶಾಂತಿ ಅಂತ. ಇದರ ಬಗ್ಗೆ ಶೌನಕ ಋಷಿಗಳ ಮಾತುಗಳು ನಮಗೆ ಪ್ರಮಾಣವಾಗಿ ಸಿಗ್ತದೆ. ಅವರು ಯಾವ ದ್ರವ್ಯದಿಂದಾಗಿ, ಯಾವ ಗ್ರಹನಿಗೆ ಎಷ್ಟು ದ್ರವ್ಯದಿಂದಾಗಿ ಹೋಮವನ್ನು ಮಾಡಬೇಕು ಎಂಬುದು ಕೂಡ ಸೂಚನೆ ಮಾಡಿದ್ದಾರೆ. ಆ ಪ್ರಕಾರದಲ್ಲಿ ನಾವು ಸಂಧಿ ಶಾಂತಿ ಇತ್ಯಾದಿಗಳನ್ನ ಸಾಮಾನ್ಯ ಈ ದಶೆ ಕೊನೆಗೊಳ್ಳುವುದಕ್ಕಿಂತ 6 ತಿಂಗಳ ಮುಂಚಿತ ಕಾಲದಲ್ಲಿ ನಾವು ಮಾಡುವಂತಹ ಸಂಪ್ರದಾಯ. ಈಗ ಕುಜದಶ ಮುಗಿಯುತ್ತದೆ, ರಾಹುದಶ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ, ಕುಜದಶ ನಾಡಿದ್ದು ಡಿಸೆಂಬರ್ಗೆ ಮುಗೀತದೆ ಅಂತ ಹೇಳಿದ್ರೆ, ಅದಕ್ಕಿಂತ 6 ತಿಂಗಳ ಮುಂಚೆ, ಅರ್ಥಾತ್ ಜೂನ್ ಅಥವಾ ಮೇ ಅಲ್ಲಿ ನಮಗೆ ಈ ಕುಜರಾಹು ಸಂಧಿ ಶಾಂತಿಯನ್ನು ಮಾಡಿಸ್ಬೇಕು. ಆ ದಶೆ ಯಾವಾಗ ಮುಗೀತದೆ ಅದಕ್ಕಿಂತ 6 ತಿಂಗಳ ಮುಂಚಿತ ಕಾಲದಲ್ಲಿ ನಮಗೆ ಆಯಾಯ ಸಂಧಿಗಳನ್ನು ಸಂಧಿ ಶಾಂತಿಗಳನ್ನು ಮಾಡಬೇಕು ಅಂತ ಹೇಳುವಂತಹ ಸಂಪ್ರದಾಯ ನಮ್ಮಲ್ಲಿ ಇರುವಂತದ್ದು.
ಇನ್ನು ದಶೆಯನ್ನ ನಿಮಗೆ ಗುಣಿಸ್ತಾ ಹೋಗುವಂತದ್ದು ಹೇಗೆ ಅಂತೇಳಿ ಹೇಳಿದ್ರೆ ಅದನ್ನೊಂದು ತೋರಿಸಿ ಬಿಡ್ತೇನೆ ನಿಮಗೆ. ಇವತ್ತು ಯಾವ ನಕ್ಷತ್ರ ಇದೆ? ಪೂರ್ವ ಪಾಲ್ಗುಣಿ. ಇವತ್ತು ಪೂರ್ವ ಪಾಲ್ಗುನಿ ಈಗ ಇದೆ. ಸರಿ ಸರಿ, ಪೂರ್ವ ಪಾಲ್ಗುನಿ ಈಗ ಪೂರ್ವ ಪಾಲ್ಗುನಿ ಇದೆ. ಬೆಳಿಗ್ಗೆ ಮಖ ನಕ್ಷತ್ರ ಇತ್ತು, ಆಯ್ತಾ? ಸ್ವಲ್ಪ ಅಲ್ಲ, ಬೆಳಿಗ್ಗೆ ಮಖ ನಕ್ಷತ್ರ ಇತ್ತು ಸ್ವಲ್ಪ. ಸರಿ, ಈಗ ಸಮಯದಲ್ಲಿ ತತ್ಕಾಲ ಸಮಯದಲ್ಲಿ ಪೂರ್ವ ಪಾಲ್ಗುನಿ ನಕ್ಷತ್ರ ಇದೆ. ಅದರ ನಮಗೆ ಗರ್ಭಶಿಷ್ಟ ದಶಾವರ್ಷ 14-0-19 ಅಂತೇಳಿ ಬಂದಿದೆ. ಯಾವ ದಶಾವರ್ಷ? ಪೂರ್ವ ಪಾಲ್ಗುನಿ ನಕ್ಷತ್ರಕ್ಕೆ ಯಾವ ದಶಾವರ್ಷ ಶಿಷ್ಟ ಆಗ್ತದೆ ಹೇಳ್ಬೋದಾ ಯಾರಾದ್ರೂ? ಶುಕ್ರ ದಶೆ ಸರಿಯಾದ ಉತ್ತರ. ಯಾಕೆ ಅಂತ ಹೇಳಿದ್ರೆ ಅಶ್ವಿನಿ ಮಖ ಮೂಲಾನ ಕೇತು ದಶ ಸಪ್ತವರ್ಷ ಭರಣಿ ಪೂರ್ವಾಷಾಢಾನಾಂ ಶುಕ್ರದಶ ಯಾವುದು ಭರಣಿ? ಅಲ್ಲಿ ನೋಡಿದ್ರಾ ಪುಸ್ತಕದಲ್ಲಿ ಯಾವ್ದಿದೆ? ಭರಣಿ ಶುಕ್ರ ದಶ. ಭರಣಿ ಪೂರ್ವಾಷಾಢಾನಾಂ ಶುಕ್ರದಶ 20 ವರ್ಷ ಅಲ್ವಾ? 20 ವರ್ಷದಲ್ಲಿ ಈಗ ಮಗು ಹುಟ್ಟಿದ್ರೆ ಈಗ 2ನೇ ಪಾದದಲ್ಲಿ ನಕ್ಷತ್ರ ಇದೆ. ಸಾಮಾನ್ಯ 14 ವರ್ಷ 19 ದಿನ ನಮಗೆ ಶಿಷ್ಟ ದಶ ಇದೆ. ಗಳಿಗೆ ಬರ್ತದೆ. ಇವತ್ತಿನ ಡೇಟ್ ಯಾವುದು ನಮಗೆ? 27. ಇಲ್ಲಿ ಬರಿಬೇಕಾದ್ರೆ ಈ ಕಡೆಯಿಂದ ಬರಿಬೇಕು ಡೇಟ್ ಅನ್ನು, ಆಯ್ತಾ? 27 ತಿಂಗಳು 10. ಸರಿ, 10 ತಿಂಗಳು. ಇಸ್ವಿ ನಮಗೆ 24 ಅಲ್ವಾ? ಪ್ಲಸ್ ಮಾಡ್ಬೇಕು ನಮಗೆ. 9 7 ಎಷ್ಟಾಯ್ತು? 16. 1 2 3 ಆಯ್ತು. 4. ಇಲ್ಲಿ ಒಂದು 4 ಆಯ್ತು. 4 ಅಂತ ಹೇಳಿದ್ರೆ ಒಂದು ತಿಂಗಳಲ್ಲಿ ಸಾಮಾನ್ಯ 30 ದಿವಸ ಇರ್ತದಲ್ಲ. ಒಂದು ಈ ಕಡೆ ಬಂತು, ಒಂದು ತಿಂಗಳು. ಇಲ್ಲಿ ಎಷ್ಟು ಬರುತ್ತೆ? 16 ಅಂತ ಬರುತ್ತೆ. ಈಗ 46 ದಿನಗಳು ಅಂತ ಹೇಳಿದ್ರೆ 30 ದಿನಗಳು ಒಂದು ತಿಂಗಳಲ್ವಾ? ಒಂದು ತಿಂಗಳು ಈ ಕಡೆ ಮಾಡಿ 16 ಉಳಿದ ದಿನಗಳನ್ನು ಬರುತ್ತೆ. ಅರ್ಥ ಆಯ್ತಲ್ಲ ಇದು? ಎಲ್ಲರಿಗೂ ಅರ್ಥ ಆಯ್ತಲ್ಲ? 19 ಮತ್ತೆ 27 ಈ 2 ದಿನಗಳನ್ನ ಸೇರಿಸಿದ್ರೆ ಒಟ್ಟು 46 ದಿನಗಳಾಗ್ತದೆ. 46 ದಿನಗಳು ಒಂದು ತಿಂಗಳು 16 ದಿವಸ ಅಂತ ಅರ್ಥ. 30ರ ಹಾಗೆ ನಾವು ಸಾಮಾನ್ಯ ಅಷ್ಟೇ ಇಟ್ಕೊಂಡ್ರೆ ಸಾಕಾಗ್ತದೆ. ಸೂಕ್ಷ್ಮ ಲೆಕ್ಕಾಚಾರದಲ್ಲಿ ಒಂದು ದಿನ ಆ ಕಡೆ ಈ ಕಡೆ ಬರ್ತದೆ ಅಷ್ಟೇ, ಬಿಟ್ಟರೆ ಮತ್ತೇನು ವ್ಯತ್ಯಾಸ ಬರುದಿಲ್ಲ. ಇಲ್ಲಿ 10 ಇದ್ದದ್ದು 11 ಆಯ್ತು. ಇಲ್ಲಿಗೆ ಒಂದು ತಿಂಗಳು ಬರ್ತಲ್ಲ, 11 ಆಯ್ತು. ಇಲ್ಲಿ 2024 ಪ್ಲಸ್ 14 ಎಷ್ಟಾಯ್ತು? 38. 2038. ಸರಿ, 2038 11 ಅಂತ ಹೇಳಿ 11ನೇ ತಿಂಗಳು ನವೆಂಬರ್ 16 ದಿವಸ. ಅಂದ್ರೆ ಈಗ ಹುಟ್ಟಿದ್ರೆ ಮಗು ಹುಟ್ಟಿದ್ರೆ ಅದಕ್ಕೆ ಇಷ್ಟು ಶಿಷ್ಟ ದಶಾ ವರ್ಷ ಬರ್ತದೆ ನಮಗೆ. ಆಗ ದಶಾ ಪ್ರಕಾರದಲ್ಲಿ ನೋಡಿದಾಗ ಆ ಮಗುವಿಗೆ 2038 ನವೆಂಬರ್ 16 ದಿನಾಂಕ 16 ದಿನಾಂಕದವರೆಗೆ ಶುಕ್ರ ದಶೆ ಇರ್ತದೆ. ಶುಕ್ರ ದಶೆ ಆದ್ಮೇಲೆ ಇನ್ನು ನೆಕ್ಸ್ಟ್ ನಾವು ಕಂಡುಹಿಡಿತಾ ಹೋಗ್ಬೇಕು. ಶುಕ್ರ ದಶೆ ಆದ್ಮೇಲೆ ಯಾವ ದಶೆ? ರವಿ ದಶೆ. ಅದು ಎಷ್ಟು ವರ್ಷ? 6 ವರ್ಷ. ರವಿ ಅಲ್ವಾ? ಈಗ ಪ್ಲಸ್ ಮಾಡ್ಬೇಕು 6 ವರ್ಷ ಇದಕ್ಕೆ. 16 0 16 11 38 6 44.
4 2,044 44 ನಮಗೆ ರವಿ ದಶೆ ಇರ್ತದೆ ಆ ಮಗುವಿಗೆ. ಆ ನಂತರದಲ್ಲಿ ಚಂದ್ರ ದಶೆ ಎಷ್ಟು ವರ್ಷ? 10 10 ವರ್ಷ 2,054 11 16 ಇಷ್ಟರವರೆಗೆ ನಮಗೆ ಆ ಮಗುವಿಗೆ ಚಂದ್ರದಶೆ ಇರುತ್ತೆ. ಚಂದ್ರದಶೆ ಇರ್ತದೆ. +7 ಮಾಡ್ಬೇಕು. ಕುಜದಶೆ ಕುಜದಶೆ ಯಾಕೆ ಕುಜದಶೆ ನೆನಪರದೆ ಹೊರಗೆ ಬರ್ತದೆ. 2,061 11 16 ಅಲ್ವಾ? 54 + 7 ಎಷ್ಟಾಯ್ತು? 54 ಪ್ಲಸ್ 61 ಇಲ್ಲಿವರೆಗೆ ಕುಜದಶೆ ಇದೆ. ಕುಜದಶೆ ಆದ್ಮೇಲೆ ರಾಹು ದಶೆ ಎಷ್ಟು ವರ್ಷ? 18 ವರ್ಷ 18 ವರ್ಷ 16 16 11 9 7 79 ಸರಿ. ಇನ್ನು ರಾಹು ದಶೆ ಆದ್ಮೇಲೆ ಗುರುದೆ 16 16 ವರ್ಷ 15 95 10 15ಕ್ಕೆ 1 95 95 ಪ್ಲಸ್ ನಮಗೆ ಕೇತು ಉತ್ತರದ ವರ್ಷ ಎಷ್ಟು? ಗುರುದಶೆ ಆದ್ಮೇಲೆ ಯಾವ್ದು? ಶನಿ 19 ಇಲ್ಲಿ ಕುಜ ಆಯ್ತು, ಇಲ್ಲಿ ರಾಹು ಆಯ್ತು, ಕೇತು ಅಲ್ವಾ? ಗುರು ಆಯ್ತು. ಮಾಂದಿ ಶನಿ. ದಶೆ ಅಂತ ಶನಿ ಶನಿ ಮಾಂದ ಶನಿ 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 ದಶೆ ಎಷ್ಟು ವರ್ಷ? 19 ವರ್ಷ 19 ವರ್ಷ 19 ಎಷ್ಟು ಬಂತು? 95 19 14 2,114 14 114ರವರೆಗೆ ಆಯ್ತಲ್ಲ. ನೆಕ್ಸ್ಟ್ ಯಾವ ದಶೆ? ಬುಧ ದಶೆ 54 ಬುಧ ದಶೆ 17 ವರ್ಷ 17 ವರ್ಷ ಸಾಮಾನ್ಯ ಇಲ್ಲಿಗೆ ನಮಗೆ 90 ವರ್ಷ ಆಯ್ತು. ಈಗ 2024ಕ್ಕೆ ಮಗು ಹುಟ್ಟಿದ್ರೆ 2014ಕ್ಕೆ 90 ವರ್ಷ ಆಯ್ತಲ್ಲ. ಇಲ್ಲಿವರೆಗೆ ಬರ್ದ್ರೆ ಸಾಕಾಗ್ತದೆ ಜಾತಕದಲ್ಲಿ. ಯಾಕೆ 90 ವರ್ಷದಿಂದ ಮೇಲೆ ಮಗೆ ಹೇಳಲಿಕ್ಕೆ ಕಷ್ಟ. ಶನಿ ದಶೆವರೆಗೆ ಸಾಕಾಗ್ತದೆ. ಆದ್ರೆ ನೋಡಿ ಪೂರ್ತಿ ನೋಡುದಾದ್ರೆ 120 ವರ್ಷವನ್ನು ನೋಡುದಾದ್ರೆ ನಮಗೆ 16 11 14 17 ಎಷ್ಟು? 11ಕ್ಕೆ 1 3 20 31 ಬುಧ ಆಯ್ತು. ಬುಧ ಆದ್ಮೇಲೆ ನಂತರ ಲಾಸ್ಟ್ ಒಂದು ದಶೆ ಕೇತು ದಶೆ ಕೇತು 7 ವರ್ಷ 6 ವರ್ಷ 7 ವರ್ಷ 7 ವರ್ಷ 7 ಅಂತ ಬರ್ತದೆ. 38 38 20 ಒಂದು ರೌಂಡ್ ಇಲ್ಲಿಗೆ ಮುಗೀತು ಅಲ್ವಾ? ಜಾತಕದಲ್ಲಿ ನೀವು ಬರಿಬೇಕಾಗ್ತದೆ ಆಯಾ ಡೇಟ್ಗಳನ್ನ. ಅದರಲ್ಲಿ ಭುಕ್ತಿಗಳೆಲ್ಲ ಇದೆ, ಅದರ ಲೆಕ್ಕಾಚಾರ ಎಲ್ಲ ಕಂಡುಹಿಡಿಬೇಕು. ಭುಕ್ತಿಗಳದ್ದು ಮೊದಲಲ್ಲಿ 19 ಅಂತ ಹಾಕಿದ್ರಲ್ಲ ಸರ್ ಫಸ್ಟ್ ಅಲ್ಲಿ. ಹೌದು, ಅದು ಏನು ಗೊತ್ತಾಗಿಲ್ಲ ಸರ್. ಎಲ್ಲಿ 19 ಅಂತ ಹಾಕಿದ್ದು? ಫಸ್ಟ್ ಮೊದಲಿಗೆ ಹಾಕದ್ರಲ್ಲ ಸರ್ 19ನೇ ಡೇಟ್ 19 ತಾರೀಕು. ದಶಾ ಶಿಷ್ಟ ದಶಾ ವರ್ಷ ಸರಿ 14/0/19. ಹೌದಾ ಸರ್. ಈಗ ಮಗು ಹುಟ್ಟಿದ್ರೆ ಅದರ ಶಿಷ್ಟ ದಶೆ ಮಾಡಿ ಲೆಕ್ಕಾಚಾರ ಮಾಡಿ ನಾನು ನಿಮಗೆ ಉತ್ತರ ಹೇಳಿದ್ದಷ್ಟೇ. ಸರಿ ಸರಿ ಸರ್. ಆಕ್ಚುಲಿ ಆಯ್ತು. ಇದನ್ನ ದಶಾಸಂಧಿ ದಶಾ ವಿವರಗಳನ್ನು ಇದರಲ್ಲಿ ಸಂಧಿ ನೋಡ್ಲಿಕ್ಕೆ ಮರ್ತೋಯ್ತು ನನಗೆ. ನಿಮಗೆ ಕುಜ ದಶ ಮುಗಿದು ಎಷ್ಟಕ್ಕೆ ಬಂದಿತ್ತು? 2061 ಕುಜ ದಶ ಮುಗಿತಾ ಇತ್ತ ಅಲ್ವಾ? ಈಗ ನೋಡಿದ್ರಲ್ಲಿ 2061 ಕುಜ ದಶ ಮುಗಿತಾ ಇತ್ತು 11ನೇ ತಿಂಗಳಿಗೆ. ಅದಕ್ಕಿಂತ 6ನೇ ತಿಂಗಳು ಮುಂಚಿತವಾಗಿ ಅಂತೇಳಿ ಹೇಳಿದ್ರೆ 2061 ಇಸವಿಯಲ್ಲಿ ಮೇ ತಿಂಗಳಲ್ಲಿ ಕುಜರಾಹು ಸಂಧಿ ಶಾಂತಿ ಮಾಡಬೇಕಿತ್ತು. ಆನಂತರ 18 ವರ್ಷ ಅಂತ ಹೇಳಿದ್ರೆ 2079. 2079 ಇಸವಿಯಲ್ಲಿ ಮೇ ತಿಂಗಳಿನಲ್ಲಿ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಈ ಜಾತಕಕ್ಕೆ ಬಂದಿತ್ತು.
ಆರಂಭದಲ್ಲಿ 2038ರವರೆಗೆ ಶುಕ್ರದಶೆ ಇತ್ತು. ಅದರಿಂದಾಗಿ 2038ಕ್ಕೆ ಶುಕ್ರದಶೆ ಮುಗೀತದೆ ಅಂತ ಹೇಳಿದ್ರೆ 2038ನೇ ಇಸ್ವಿ ಮೇ ತಿಂಗಳಿನಲ್ಲಿ ಶುಕ್ರಾದಿ ಮಾಡಬೇಕಿತ್ತು. ಈ ರೀತಿಯಲ್ಲಿ ಬರಿಬೇಕು. ಆಯ್ತು, ಕಾಲದಲ್ಲಿ ಸಂಧಿಶಾಂತಿ ಮಾಡಿಸ್ಬೇಕು. ಅರ್ಥ ಆಯ್ತಲ್ಲ ಇದು? ಸರಿ. ಮೂರ್ತಿ ಪ್ರಿಯ ಪರಿಕಲ್ಪಿತ ಷಡಪೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರುತೌ